ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಜೆ 4:15 ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ. ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಇವತ್ತು 4:15 ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಗೊಬ್ಬರ ಕೊಟ್ಟಿದ್ದೋ, ತಿಪ್ಪೆ ಕಸ ಕೊಟ್ಟಿದ್ದೋ ಅದನ್ನು ತುಂಬ್ಕೊಂಡು ಹೋಗಿ, ಇವತ್ತು ನಮಗೇನು ಸ್ವಲ್ಪ ದೂರ ಆಗ್ಬಿಟ್ಟಿತ್ತು ತಿಪ್ಪೆ. ಇಲ್ಲಿಂದ ಒಂದು ಸ್ವಲ್ಪ ಕೆಳಗೆ ಕಂಟ ಹೊತ್ಕೊಂಡು ಹೋಗ್ಬೇಕಾಯ್ತು. ಏನಿಲ್ಲ ಅಂದರೆ 8-9 ರಾಸುಗಳದ್ದು ಸಗಣಿ ಹೊರಬೇಕಾಗಿತ್ತು. ಅದರಿಂದ ದೂರ ಆಗಿ ಕಷ್ಟ ಆಯ್ತಿತ್ತು. ಅದಕ್ಕೋಸ್ಕರ ಅದೆಲ್ಲ ಖಾಲಿ ಮಾಡಿಬಿಟ್ಟು ಅದನ್ನು ಈಗ ಇಲ್ಲೇ ಮಾಡ್ತಾಯಿದ್ದೀವಿ. ನೋಡಿ, ಅಲ್ಲಿ JCB ಬಂದೆಲ್ಲ ನೀಟ್ ಮಾಡ್ತಾಯಿದ್ದೆ ತಿಪ್ಪೆಗೆ. ಈಗ ಇಲ್ಲಿ ನೋಡಿ ಇಷ್ಟು ಮಾಡಿಸಿದ್ದೀವಿ. ಏನಿಲ್ಲ ಅಂದರೂ ಒಂದು 7-8 ಲೋಡ್ ಹಿಡಿತದೆ. ಅಷ್ಟು ದೊಡ್ಡದಾಗಿ ಗುಂಡಿ ತೋರಿಸಿದ್ದೀವಿ. ಇಲ್ಲೇ ತುಂಬ್ಕೊಳ್ಳೋದು. ಇವಾಗ ಜವಳ ಕಡಿ ಹಾಕಿದ್ದೀವಲ್ಲ ಅಲ್ಲೇ. ಎಲ್ಲ ಮಾಡಿ JCBನೂ ಹೋಯ್ತು. ಹಂಗೆ ಮಳೆನೇ ಬಂದ್ಬಿಡ್ತು. ಪಟ ಮಳೆ ಬಂದೇ ಬಿಡ್ತು 5 ಗಂಟೆಯಲ್ಲಿ. ನೋಡಿ, ಸೂರ್ಯ ಆಲ್ರೆಡಿ ಅಲ್ಲವನೇ, ಮುಳುಗಕ್ಕೆ ಹೋಗೋನೆ ಸೂರ್ಯ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಅದಕ್ಕೆ ವಿಡಿಯೋ ಮಾಡಿದೆ ಅದನ್ನು ಇರಲಿ ಅಂತ. ಮಳೆ ಪಟ ಬರ್ತಾನೆ ಆಯ್ತು ನೋಡಿ. ತೋರಿಸ್ತೀನಿ, ಕಾಣಿಸ್ತಾ ಐತೆ ಮಳೆ. ಸಣ್ಣದಾಗಿ ಹನಿತಾ ಐತೆ ಮಳೆ. ಬಿಸಿಲು ಐತೆ, ಮಳೆನೂ ಬರ್ತೈತೆ. ಬಿಸಿಲು ಮಳೆ ಬಂದಾಗ ಕಾಮನು ಬಿಲ್ ಬರ್ತದೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಪಟ್ಟ ಅಂತ ಬಿಸಿಲು ಬತ್ತಿದಂಗೆ ನೋಡು ಅಲ್ಲಿ ಇದೆ ನೋಡಿ ಕಾಮನ ಬಿಲ್ ಬಂದೈತೆ. ಕಾಣಿಸ್ತಾ? ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮಳೆ ಬಂದು ಬಿಸಿಲು ಬಂದುಬಿಟ್ರೆ ಕಾಮನ ಬಿಲ್ ನೋಡೋಕ್ಕೆ ಬಂದ್ಬಿಡುವ. ಏನೋ ಅವಾಗ ಖುಷಿ ಅದು ನೋಡೋಕ್ಕೆ. ಹಾಗೆ ಇದು ಮಾರನೇ ದಿವಸ ವಿಡಿಯೋ. ನಾವಿವತ್ತು ಒಂದು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಪವರ್ಫುಲ್ ಅದು ನೋಡಿ. ಎಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ನಾನು ನಮ್ಮ ಮನೆಯವ್ರ ಫ್ರೆಂಡು ಒಬ್ಬರು ಹೋಗ್ತಾಯಿದ್ದೀವಿ. ನಮ್ಮ ಮನೆ ಫ್ರೆಂಡು ಕಾರ್ ತಂದಿದ್ರು. ಅವ್ರ ಕಾರಲ್ಲೇ ನಾವು ಹೋಗ್ತಾಯಿದ್ದೀವಿ. ಎಲ್ಲಿ ಅಂತ ಗೆಸ್ ಮಾಡಿ, ಪೂರ್ತಿಯಾಗಿ ನೋಡಿ, ಹೇಳ್ತೀನಿ ಲಾಸ್ಟಲ್ಲಿ. ಪವರ್ಫುಲ್ಲು. ನೀವೆಲ್ಲ ಹೋಗಿರ್ತೀರ, ಯಾರ್ಯಾರು ಹೋಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಎಲ್ಲ ಹೋಗ್ತಾಯಿದ್ದೀವಿ ಗೊತ್ತಾ ಇವತ್ತು? ಮುಳ್ಕಟ್ಟೆ, ನಾಗಮಂಗಲ ಮುಳ್ಕಟ್ಟೆಗೆ ಹೋಗ್ತಾಯಿದ್ದೀವಿ. ಕಮೆಂಟಲ್ಲಿ ತಿಳಿಸಿ ಯಾರ್ಯಾರು ಹೋಗಿದ್ದೀರಾ, ಯಾರ ಮನೆ ದೇವರು ಅದು ಅಂತ, ಯಾರೆಲ್ಲ ನಂಬಿದ್ದೀರಾ ಅಂತ. ನೋಡಿ, ಫೈನಲಿ ನಾಗಮಂಗ್ಲಕ್ಕೆ ಬಂದು, ನಾಗಮಂಗಲದಲ್ಲಿ ಇವಾಗ ಎಂಟ್ರೆನ್ಸ್ ಮುಳ್ಕಟ್ಟೆದು ಹೆಬ್ಬಾಗ್ಲ ಹತ್ರ ತೆರೀಕತ್ತೀವಿ ನೋಡಿ. ತೆರೀಕೊಂಡು ಇವತ್ತು ಶುಕ್ರವಾರದ್ದೇ ಆಗಿರೋದ್ರಿಂದ ನಾನು ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡು. ಹೌದಾ, ಇದು ಮುಳ್ಕಟ್ಟೆ ಕೆರೆ. ಹೋಗ್ಬೇಕಾದ್ರೆ ಒಂದು ಕೆರೆ ಕಾಣಿಸ್ತದೆ ನೋಡಿ, ಆ ಕೆರೆ ಇದು. ಪೂರ್ತಿಯಾಗಿ ಇದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕಾಗಿದ್ರೆ ಅರ್ಧ ಒಂದು ಗಂಟೆ ವಿಡಿಯೋ ಮಾಡಿದೆ, ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ಬಂದು ಇಳಿತಿದ್ದಂಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯ್ತದೆ. ಇನ್ನು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ದಲೇ ಮುಂಚೆನೇ ಇಷ್ಟು ಇದಾಯ್ತದೆ. ಹೋಗ್ತಾಯಿದ್ದೀವಿ. ನಾವಂತೂ 2 ತಿಂಗ್ಳಿಗೆ ಒಂದು ಸಲನಾರ ಕಂಪಲ್ಸರಿ ಬಂದೇ ಬರ್ತೀವಿ. ಇಲ್ಲಿಗೆ ಬಂದು ಜಾಸ್ತಿ ಇಲ್ಲಿಗೆ ಬಂದವರೆಲ್ಲ ಇಲ್ಲಿ ತಡೆ ಅದು ಇದು ಅಂತ ಹೊರಿಸ್ತಾರೆ. ಇಲ್ಲಿ A1 ಅದೇ ಫಸ್ಟು ತಡೆ ಹೊರಿಸೋದೆ. ಯಾಕೆ ನಾವು ಬಂದು ಪೂಜೆ ಎಲ್ಲ ಆಯಿತು. ಇವತ್ತು ರಶ್ಶೇ ಇರಲಿಲ್ಲ, ಜನನೇ ಇರಲಿಲ್ಲ ಇವತ್ತು. ಯಾಕೆ ಅಂದರೆ ಅಮಾವಾಸ್ಯೆಯಲ್ಲಿ ಬಂದು ಹೋಗೋರೆಲ್ಲ ಜನ, ಈಗ ಅಷ್ಟು ಜನ ಏನಿರಲಿಲ್ಲ. ನಾವು ಫಸ್ಟ್ನೇ ವಾರದಲ್ಲೇ ಹೊಂಟೋಗಿದ್ದೀವಿ. ಜನ ಏನಿರಲಿಲ್ಲ, ಫುಲ್ಲು ಖಾಲಿಯಾಗಿತ್ತು. ಚೆನ್ನಾಗಿ ದರ್ಶನ ಆಯಿತು, ಮಾಡ್ಕೊಂಡು ಬಂದು. ಇದು ನಾಗಮಂಗಲ. ಇಲ್ಲಿ ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ದೀವಿ. ನಾವು 2 ಗಂಟೆ ತಿಂಡಿ ತಿಂತಾಯಿದ್ದೀವಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.